ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ವಿಜಯಪುರದ ಮಹಾನಗರ ಪಾಲಿಕೆಯ ಸದಸ್ಯರ ಆಯ್ಕೆ, ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯ ಘೋಷಣೆ ಹಿನ್ನೆಲೆಯಲ್ಲಿ ಮೇಯರರಾಗಿ ಮಡಿವಾಳ ಕರಡಿ, ಉಪಮೇಯರರಾಗಿ ಸುಮಿತ್ರಾ ಜಾಧವ್ ಆಯ್ಕೆಯಾಗಿದ್ದಾರೆ. ನಗರವನ್ನು ಸ್ವಚ್ಛವಾಗಿಡುವುದು, ನಗರದಲ್ಲಿ ಪ್ರವಾಹ ನೀರು ಬರದಂತೆ ನೋಡಿಕೊಳ್ಳುವುದು ಮತ್ತು ವಿದ್ಯುತ್ ಕಂಬಗಳ LED ಮಾಡುವುದಾಗಿರಬಹುದು. ಜನರಿಗೆ 24 ತಾಸು ನೀರು ಕೊಡುವ ಕೆಲಸ ಪೌರರು, ಉಪಪೌರರು ಮತ್ತು ನಾನು ಕೂಡಿಕೊಂಡು ಕೆಲಸ ಮಾಡುವುದಾಗಿ ಶಾಸಕ ಯತ್ನಾಳ್ ಹೇಳಿದರು. ಹಾಗೆ ಈ ಗೆಲುವು ಹಿಂದೂಗಳ ಗೆಲುವು. ಯಾವ ಕುತಂತ್ರ ನಡೆಸಿದರೂ ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಮೇಲೆ ಹಾರಲಿದೆ ಅಂತ ಹೇಳಿದರು. ಹೊಸ ಸುದ್ದಿಗಾಗಿ ವಿಶ್ವಬಂಧು ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡುವುದರ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು. ಅವ್ರು ಯಾರ ನಕಲಿ ಅದಾರೆ, ಅವ್ರಿಗೆ ಇದು ಬೇಕಾಗಿರಲಿಲ್ಲ. ಹಿಂದೆ MLA ಇದ್ದ BJP, ಒಮ್ಮೆ BJP ಅಧ್ಯಕ್ಷ ಆದ್ರೆ ಇಲ್ಲಿ ಪಾಪ ನಮ್ಮ ನಿಷ್ಠಾವಂತರು ಇವತ್ತೇನು ಆರಿಸಿ ಬಂದಾರೆ ಎಲ್ಲ ಜನ, ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟ್ರು ಸಹಿತ ವಿಚಲಿತನಾಗದೆ, ದುಡ್ಡಿಗೆ ಆಸೆ ಬೀಳದೆ, MB ಪಾಲ್ರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ BJP ಎಲ್ಲ ಸದಸ್ಯರು, ಅದ್ರ ಜೊತೆಗೆ 4 ಜನ ಅಲ್ಲ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ. ಅದಕ್ಕೆ BJP ಒರಿಜಿನಲ್ BJP ಇಲ್ಲಿದೆ. ಈಗೇನು ಅಲ್ಲಿ ಅದಾರಲ್ಲ ನಕಲಿ BJPಗಳು ಅವ್ರು ಉಚ್ಚಾಟನೆ ಆದರೂ BJP ಅಧಿಕಾರಕ್ಕೆ ಹಿಡಿದಕ್ಕೆ ನಿಮ್ಗೆ ಖುಷಿ ಕಾಣಿಸ್ತಾ ಇದೆ. ಹೌದ್ರಿ, ಮತ್ತು ಖುಷಿ ನೋಡ್ರಿ, ನಾವು ಎಲ್ಲರೂ ಕೂಡ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಆರಿಸಿ ಕಳಿಸಿದ್ದಾರೆ. ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಎಲ್ಲ 17 ಜನರೂ ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ, ಎಲ್ಲರೂ ಕ್ರಿಯಾಶೀಲರದಾರ. ಅವರು ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರು ತೊಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ BJPಯವರು ಅಡ್ಡಾಡ್ಲಕತ್ತಾರೆ. ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದವ್ರೆ. ಅವರು ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ. ಸರ್, ಇದು ಯತ್ನಾಳರ ಗೆಲುವು ಅಥವಾ BJP ಗೆಲುವು ಸರ್ ಇವತ್ತಿಂದ? ಇದು ಹಿಂದೂಗಳ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು. MLA ಕುತಂತ್ರ ಆಗಿತ್ತು. ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ. ನಮಗೆಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡು ಬಂದಿದ್ದರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ, ಮೊದಲ ಬಾರಿಗೆ BJP ಧ್ವಜ ಹಾರಿದೆ. ಎಷ್ಟು ಮತಗಳಿಂದ ಮೇಯರ್ ಉಪಮೇಯರ್ ಘೋಷಣೆ ಆಗಿದೆ? 24 MS ಕರಡಿ ಅವರಿಗೆ, 22 ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ. ನಮ್ಮ ಉಪಮಹಾಪೌರ ಅಂದ್ರೆ ಅವಿರೋಧವಾಗಿ ಹಾಕಿದ್ರು 0-0. ಅವ್ರಿಗೆ 24 ಬಿದ್ದವು, ಎದುಗಿನ ಪಾರ್ಟಿಗೆ 0-0 ಬಿದ್ದವು. ಕೂಡಿ ಮುಚ್ಚಿದ ಲಕೋಟೆಯಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಮತಗಳನ್ನು. ಇವತ್ತನ್ನು ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಘೋಷಣೆ ಮಾಡಿದ್ದೇವೆ. ಇವತ್ತಿಗೆ ಪ್ರಚಾರ ಮುಗಿತು. ಮಡಿವಾಳಪ್ಪ ಕರಡಿ ಅಧ್ಯಕ್ಷ ಸ್ಥಾನಕ್ಕೆ, ಆಮೇಲೆ ಸುಮಿತ್ರಾ ಜಾಧವ್ ಉಪಮೇಯರ್. ಕರಡಿ ಅನ್ನೋರು ಮೇಯರು, ಸುಮಿತ್ರಾ ಜಾಧವ್ ಉಪಮೇಯರು. ಇವತ್ತು ಕೋರಂ ಬಿದ್ದು 36 ಜನ ಇದ್ದು ಕೋರಂ ಬಿದ್ದರು 46ರಲ್ಲಿ. ಎಲ್ಲ ಮಹಾಪೌರ ಚುನಾವಣೆಯಲ್ಲಿ 24, 22 24-27 ರೀ. ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೋಯ್ತು. ಈಗ ಆ ಒಂದು ಪ್ರಕರಣ ಮುಗಿದೋಯ್ತು, ಮತ್ತೊಂದು ಪ್ರಕರಣ ಇದೆ, ಅದು ನಡೀತದೆ. ಆ ಬಗ್ಗೆ ವಿಚಾರಣೆ ನಡೀತಾ ಇದೆ, ಉಚ್ಚ ನಡೀತಾ ಇದೆ. ಸಸ್ಪೆಂಡ್ ಮಾಡಿರಲಿಲ್ಲ, ಅನರ್ಹ ಖಾಲಿ ಘೋಷಣೆ ಮಾಡಿದ್ವಿ. ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ. ಅಲ್ಲಿ ನನ್ನ ಆದೇಶ ಅಂದರೆ ಇದು ರೀಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದಿತ್ತು. ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ, ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ. ತೆರವಾಗಿದೆ. ತಡೆಯಾಜ್ಞೆ ಸಿಕ್ಕಿಲ್ಲ, ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ. ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು. ಈ ಪ್ರಕರಣದಲ್ಲಿ ನಮಗೂ ಈ ರೀತಿ ಹೇಳಿಬಿಟ್ಟಿದ್ದಾರೆ, ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ
ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದ್ದಕ್ಕೆ ಅದರಂತೆ ನಾವು ಮಾಡಿದ್ದೇವೆ. ಮತ್ತೊಂದು ಪ್ರಕಾರ ನಡೀತಾ ಇದೆ. ಅಧಿಕಾರಾವಧಿ ಜನವರಿವರೆಗೆ ಅಧಿಕಾರಾವಧಿ ಹೌದು ಇವತ್ತಿನಿಂದ ಅಥವಾ ಇವತ್ತಿಂದ ಆರಂಭ ಆಗ್ತದೆ, 1 ವರ್ಷ. ಮುಂದಿನ 1 ವರ್ಷ. ಹೌದು. ಎಸ್ ಸರ್, ಥ್ಯಾಂಕ್ ಯು. ಇನ್ನೂ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ, ಶೀಘ್ರದಲ್ಲಿ ಮಾಡ್ತೀನಿ. ಈ ಸದಸ್ಯತ್ವ ಅನರ್ಹತೆ ಬಗ್ಗೆ ಸರ್ ಸದಸ್ಯತ್ವ ಅನರ್ಹತೆ ಬಗ್ಗೆ ಈಗ ವಿಚಾರಣೆ ಸದ್ಯಕ್ಕೆ ಯಾವ ರೀತಿ ಅಂತ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ. ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಈಗ ಸದ್ಯ ಇವರು ಸದ್ಯಕ್ಕೆ ಇವ್ರು ಕೆಲಸ ಮಾಡೋದಕ್ಕೆ ಏನೂ ತೊಂದರೆ. ಎಸ್